Blessed be the name of the Lord. Hallelujah. Amen. In Mark chapter 9, Jesus took his three disciples on the mountain top, and there he started to change, right before their eyes. He was so bright. Supernatural things started to happen right before the eyes of the disciples. ಯೇಸು ತನ್ನ ಮೂರು ಶಿಷ್ಯರನ್ನು ಆತನು ತೆಗೆದುಕೊಂಡು ಬೆಟ್ಟದ ಮೇಲೆ ಹೋದ. ಅವರ ಕಣ್ಣೆದುರಿಗೆ ಆತನು ರೂಪಾಂತರತೆಯನ್ನು ಹೊಂದುವುದಕ್ಕೆ ಪ್ರಾರಂಭಿಸಿದ. ಎಷ್ಟು ಬಿಳಿಯಾದಂತ ಹೇಳಿದರೆ ಅದು ಸಾಮಾನ್ಯವಾದ ಲೋಕದ ಬೆಳಕು ಅಲ್ಲಿರಲಿಲ್ಲ. And all of a sudden, when Peter saw this thing, he started to speak something. He started to say, "Oh, we are not going to go down from this mountain. We will stay here only." And as he was speaking, hallelujah, something amazing happened there. ಪೇತ್ರನು ಯೇಸು ಈ ರೀತಿಯಾಗಿ ರೂಪಾಂತರತೆಯನ್ನು ಹೊಂದುವುದಕ್ಕೆ ಪ್ರಾರಂಭಿಸಿದ್ದನ್ನು ನೋಡಿದ ತಕ್ಷಣ ಆತನು ಹೇಳುವುದಕ್ಕೆ ಪ್ರಾರಂಭಿಸಿದ, ಕೆಳಗೆ ಹೋಗುವುದೇ ಬೇಡ, ನಾವು ಇಲ್ಲೇ ಇರೋಣ ಎಂಬುದಾಗಿ ಆತನು ಮಾತನಾಡ್ತಾ ಇದ್ದ ಹಾಗೆ ಅಲ್ಲಿ ಒಂದು ಅದ್ಭುತವಾದಂಥ ಸಂಗತಿ ನಾವು ನೆರವೇರುವುದನ್ನು ನೋಡ್ತಾ, ವಾಯ್ಸ್ ಕೇಮ್ ಫ್ರಮ್ ಹೆವನ್. Hallelujah. The voice came from heaven. And do you know what it says? This is my beloved son. Hear him. Hallelujah. Praise the Lord. ಈತನು ನನಗೆ ಪ್ರಿಯನಾಗಿರುವಂಥ ನನ್ನ ಮಗನು, ಇವನ ಮಾತನ್ನು ಕೇಳಿರಿ. Pause there. Hear him. Listen to him, what he says. Hallelujah. In Kannada it is so beautiful. ಆತನ ಮಾತನ್ನು ಕೇಳಿರಿ ಎಂಬುದಾಗಿ. Hallelujah. Just imagine, they were having a supernatural experience there. Something very divine, powerful was happening there. But the voice from heaven is telling, no, don't concentrate on those supernatural things. Don't concentrate on that experience. Hallelujah. Focus on the word. Hallelujah. Amen. So many times we are so much focused on all the supernatural things. Praise God for all those supernatural experiences God gives to us according to His grace. I'm not denying supernatural experiences. ಅನೇಕ ಸಾರಿ ಈ ಸಾಮಾನ್ಯವಾದಂಥ ಸಂಗತಿಗಳು ಏನೆಲ್ಲ ಜರುಗ್ತದೆ, ಅವುಗಳ ಮೇಲೆ ನಮ್ಮ ಹೆಚ್ಚಿನ ಆಸಕ್ತಿ ಬರ್ತದೆ. ನಾನು ಅವುಗಳ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ದೇವರು ತನ್ನ ಕೃಪೆಯಲ್ಲಿ ಅಂಥ ಅನುಭವಗಳನ್ನು ನಮಗೆ ಕೊಡ್ತಾನೆ. ದೇವರಿಗೆ ಸ್ತೋತ್ರ. ಬಟ್ ಅವರ್ ಫೋಕಸ್ ಹ್ಯಾಸ್ ಟು ಬಿ ಆನ್ ದ ವರ್ಡ್ ಆಫ್ ಗಾಡ್. ಲಿಸನ್ ಟು ಹಿಮ್, ಹಿಯರ್ ಹಿಮ್. ನಾಟ್ ದಿಸ್ ಎಕ್ಸ್ಪೀರಿಯನ್ಸ್. What is happening? Experiences may last for a time period, but the word of God remains forever. Amen. ಆತನ ಮಾತನ್ನು ಕೇಳಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಅನುಭವಗಳು, ಚಮತ್ಕಾರಗಳು ಅವು ಒಂದು ನಿರ್ದಿಷ್ಟ ಸಮಯದವರೆಗೆ ಸಂಭವಿಸಬಹುದು. ಅದರ ಪ್ರಭಾವ ಸ್ವಲ್ಪ ಸಮಯದವರೆಗೆ ಇರ್ತದೆ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಎಂದೆಂದಿಗೂ ಕೂಡ ಇರ್ತದೆ. ಗಾಡ್ ವಿಲ್ ಜಡ್ಜಸ್ ಅಕಾರ್ಡಿಂಗ್ ಟು ಹಿಸ್ ವರ್ಡ್. ಹಿಸ್ ವರ್ಡ್ ಇಸ್ ದ ಸ್ಟ್ಯಾಂಡರ್ಡ್. ಆಮೆನ್. ದೇವರು ಆತನ ವಾಕ್ಯಕ್ಕೆ ಅನುಸಾರವಾಗಿ ನಮಗೆ ನ್ಯಾಯ ತೀರ್ಪನ್ನು ಆತನು ಕೊಡ್ತಾನೆ. ಆತನ ವಾಕ್ಯ ಒಂದು ಮಟ್ಟ, ಅಳತೆಯ ಮಾಪನ. ಹಲ್ಲೆಲೂಯಾ. ಆಮೆನ್. Grass withers, flower fades, but the word of the Lord stands forever. Hallelujah. Amen. Praise the Lord. ಹೂವು ಬಾಡಿ ಹೋಗ್ತದೆ, ಹುಲ್ಲು ಒಣಗಿ ಹೋಗ್ತದೆ, ಆದರೆ ಕರ್ತನ ವಾಕ್ಯವು ಸದಾಕಾಲ ಇರುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. Amen. Hallelujah. He has exalted
His word, all of His word, not only the favorite scriptures of us. Hallelujah. Not pick and choose. Amen. His word, all of His word, He has exalted it above His name. ಆತನ ವಾಕ್ಯವನ್ನು ಆತನ ಹೆಸರಿಗಿಂತಲೂ ಉನ್ನತಕ್ಕೆ ಆತನು ಏರಿಸಿದ್ದಾನೆ. ಆತನ ವಾಕ್ಯ ಅಂತ ಹೇಳಿದರೆ ನಮಗೆ ಬೇಕಾದಂಥ ಆಯಲ್ಪಟ್ಟಂಥ ಅಲ್ಲಿ ಇಲ್ಲಿ ನಾವು ನಮಗೆ ಇಷ್ಟಪಟ್ಟು ಆರಿಸಿಕೊಂಡಂಥ ವಾಕ್ಯಗಳು ಮಾತ್ರ ಅಲ್ಲ, ಆತನ ಸಂಪೂರ್ಣವಾದಂಥ ವಾಕ್ಯ. ಆಮೆನ್. ಹಲ್ಲೆಲೂಯಾ. ಲಿಸನ್ ಟು ಹಿಮ್, ಹಿಯರ್ ಹಿಮ್. ಆತನನ್ನು ಕೇಳಿರಿ. The words that I speak, Jesus says in John chapter 6 verse number 63, their spirit and their life. Hallelujah. ನಾನು ನಿಮಗಾಗಿ ಮಾತನಾಡುತ್ತಾ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇದೆ ಎಂಬುದಾಗಿ ಆತನು ಹೇಳ್ತಾನೆ. God bless this word. Amen. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.